ನಮಸ್ಕಾರ. ಜೈ ಮುಖಾಮುಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಫೆಬ್ರವರಿ 9ನೇ ತಾರೀಕಿನಿಂದ ಅಂದರೆ ಈ ಸೋಮವಾರದಿಂದ ನಮ್ಮ ಮೆಟ್ರೋ ದರ 5% ಏರಿಕೆ ಆಗ್ತಾ ಇದೆ. ಅಂದರೆ ನೀವು ಈ ಹಿಂದೆ 10 ರೂಪಾಯಿ ಪಾವತಿ ಮಾಡ್ತಾ ಇದ್ರೆ ಇನ್ನು ಮುಂದೆ ನೀವು 11 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ನೀವು 90 ರೂಪಾಯಿ ಗರಿಷ್ಠ ದರವನ್ನು ಪೇ ಮಾಡ್ತಾ ಇದ್ರೆ ಸೋಮವಾರದಿಂದ ನೀವು 95 ರೂಪಾಯಿಯನ್ನು ಪಾವತಿ ಮಾಡಬೇಕಾಗುತ್ತೆ. ಮೆಟ್ರೋ ಇದೀಗ ತನ್ನ ದರವನ್ನು ಏರಿಕೆ ಮಾಡಿಕೊಂಡು ಆದೇಶವನ್ನು ಹೊರಡಿಸಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ಮತ್ತು ವಿರೋಧ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇದ್ರೆ ರಾಜ್ಯ ಸರ್ಕಾರ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದೆ. ಕೇಂದ್ರದ ಸಂಸದರು ರಾಜ್ಯ ಸರ್ಕಾರ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದೆ. ಇವೆಲ್ಲದರ ನಡುವೆ ಜನಸಾಮಾನ್ಯರು ಮಾತ್ರ ಈ ಬೆಲೆ ಏರಿಕೆಯಿಂದ ಹೈರಾಣಾಗಿ ಹೋಗಿದ್ದಾರೆ. ನಮ್ಮ ಮೆಟ್ರೋದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾದ್ರೆ ಮೆಟ್ರೋ ದರ ಏರಿಕೆ ಹೇಗಾಗುತ್ತೆ? ರಾಜ್ಯ ಸರ್ಕಾರದ ಪಾತ್ರ ಏನು? ಕೇಂದ್ರ ಸರ್ಕಾರದ ಪಾತ್ರ ಏನು? ಮೆಟ್ರೋಗೆ ಇದೀಗ ದರ ಏರಿಕೆ ಅನಿವಾರ್ಯ ಆಗಿಬಿಟ್ಟಿದೆಯಾ? ಈ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ನಮ್ಮ ಜೊತೆಗೆ ನೈಋತ್ಯ ಮತ್ತು ದಕ್ಷಿಣ ರೈಲ್ವೆ ಸಲಹಾ ಸಮಿತಿಯ ಮಾಜಿ ಸದಸ್ಯರಾದಂಥ ಪ್ರಕಾಶ್ ಮಂಡೋತ್ ಅವರು ಇದ್ದಾರೆ. ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. 2017ರಲ್ಲಿ ಮೊದಲ ಬಾರಿಗೆ ಮೆಟ್ರೋದ ದರ ಏರಿಕೆ ಆಗಿತ್ತು ಸರ್. 10% 15% ದರ ಏರಿಕೆ ಆಗಿತ್ತು. ಅದಾದ ನಂತರ 2025 ಫೆಬ್ರವರಿ ತಿಂಗಳಲ್ಲಿ 101% ದರ ಏರಿಕೆ ಆಗಿತ್ತು. ಜನಾಕ್ರೋಶ ವಿಪರೀತ ಆದ ಕಾರಣಕ್ಕೆ 71ಕ್ಕೆ ತೆಗೆದುಕೊಂಡು ಬಂದಿದ್ರು. ಒನ್ಸ್ ಅಗೇನ್ 2026 ಫೆಬ್ರವರಿಯಲ್ಲಿ ಇದ್ದೀವಿ, 5% ದರ ಏರಿಕೆ ಮಾಡ್ತಾ ಇದ್ದಾರೆ. ಈ ದರ ಏರಿಕೆ ಅನಿವಾರ್ಯನಾ ಮೆಟ್ರೋಗೆ? ನೋಡಿ, ನೀವು ಹೇಳಿದ 3 ಅಂಶ ಸತ್ಯ. ಇನ್ನೊಂದು ಸತ್ಯ ಇದೆ. ಜನವರಿ 2020 ಒಂದು ದರ ಹೆಚ್ಚಳ ಒಂದು ನೋಟಿಫಿಕೇಶನ್ ಮೂಲಕ ಮಾಡಿದ್ರು. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಏನು ರೆಕಮೆಂಡ್ ಮಾಡಿರಲಿಲ್ಲ. BMRCL ಬೋರ್ಡು 10% ಡಿಸ್ಕೌಂಟ್ 15% ಇದ್ದಿದ್ದು ಸ್ಮಾರ್ಟ್ ಕಾರ್ಡ್ ಪೇಮೆಂಟ್ಸ್ಗೆ 5% ಮಾಡ್ತು. ಸೊ ಆಲ್ರೆಡಿ 2020ನಲ್ಲಿ ಒಂದು ದರ ಜಾಸ್ತಿ ಮಾಡಿದ್ದಾರೆ. ಓಕೆ. ಸೊ ಅದರ ನಂತರ 2025 ಅದು ನಾವು ನಮಗೆ ನೋಟಿಫಿಕೇಷನ್ ಕೊಟ್ಟಿದ್ರು. ಅಂದರೆ ನೀವು ನಿಮ್ಮ ಏನಾದರೂ ಸಲಹೆ ಕೊಡಬೇಕು ಈ ಫೇರ್ ಫಿಕ್ಸೇಷನ್ ಕಮಿಟಿಗೆ ಅಂದರೆ ಕೊಡಿ ಅಂತ ಹೇಳಿದ್ರು. ನಾನು ಬ್ಯಾಂಗ್ಳೂರ್ ಮೆಟ್ರೋ ಆ್ಯಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್ ಫೌಂಡರ್ ಪ್ರೆಸಿಡೆಂಟು. ನಾನು ಕೂಡ ನಮ್ಮ ಅಸೋಸಿಯೇಷನ್ ಒಂದು ಮನವಿ ಪತ್ರನ ನಾನು ಫೇರ್ ಫಿಕ್ಸೇಷನ್ ಕಮಿಟಿಗೆ ಕೊಟ್ಟಿದ್ದೆ. ನೀವು ದಯವಿಟ್ಟು 1 ವರ್ಷ ಮಾಡಬೇಡಿ, ಯಾವ ದರನೂ ಹೆಚ್ಚಳ 1 ವರ್ಷಕ್ಕೆ ಮಾಡಬೇಡಿ, 1 ವರ್ಷಕ್ಕೆ ಡೆಫರ್ ಮಾಡಿ ಅಂತ ಹೇಳಿದೆ. ಅದಕ್ಕೆ ಕಾರಣಗಳಿತ್ತು. ಯೆಲ್ಲೋ ಲೈನ್ ಆಲ್ಮೋಸ್ಟ್ ರೆಡಿ ಇತ್ತು, ಕೋಚಸ್ ಬರಬೇಕಿತ್ತು. ಇನಾಗ್ರೇಷನ್ ಮಾಡಿದ್ರೆ ಇನ್ನೊಂದು 3 ಲಕ್ಷ 4 ಲಕ್ಷ ಪ್ಯಾಸೆಂಜರ್ ಜಾಸ್ತಿ ಆಗ್ತಿತ್ತು. ಅದರ ಜೊತೆಯಲ್ಲಿ ಬ್ಲೂ ಲೈನು ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು 2 ಭಾಗದಲ್ಲಿದೆ, 2A 2B. ನಮ್ಮ ಸೆಂಟ್ರಲ್ ಸಿಲ್ಕ್ ಬೋರ್ಟು KR ಪುರಂ 2A, ಅಲ್ಲಿಂದ ಔಟರ್ ರಿಂಗ್ ರೋಡ್ ಅಂತ ಬ್ಲೂ ಲೈನು ಅದು ಅಲ್ಲಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು 26ಗೆ ಡಿಸೆಂಬರ್ ಕಾಮಗಾರಿ ಮುಗಿಬೇಕಿತ್ತು. ಒಂದು ಪೋರ್ಷನ್, ಇನ್ನೊಂದು ಪೋರ್ಷನ್ 2027. ಈ ದೃಷ್ಟಿ ಇಟ್ಕೊಂಡು ನಾವು ಹೇಳಿದ್ವಿ. ಇನ್ನೊಂದು ಸಲ ಏನಿತ್ತು ಅಂದರೆ, ನಾವು ಒಂದು ಸುಮಾರು ವರ್ಷಗಳಿಂದ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಜಾಸ್ತಿ ಮಾಡಿ, ಇದು ಮಾಡಿದ್ರೆ ಇನ್ನೊಂದು 15 to 20% ನಿಮ್ಮ ರೈಡರ್ಶಿಪ್ ಜಾಸ್ತಿ ಆಗುತ್ತೆ, ನಿಮ್ಮ ಆದಾಯಗಳು ಜಾಸ್ತಿ ಆಗುತ್ತೆ. ಈ ದೃಷ್ಟಿ ಇಟ್ಕೊಂಡು ನಾವು ಮಾಡಬೇಡಿ ಅಂತ 1 ವರ್ಷ ಡಿಲೇ ಮಾಡಿ ಅಂತ ಹೇಳಿದ್ವಿ. ಆದರೆ ನಮಗೆ ಏನು ಶಾಕ್ ಆಯಿತು ಅಂತಂದರೆ, ಅವ್ರ ಅನೌನ್ಸ್ಮೆಂಟ್ ಆದಮೇಲೆ ನಾವು ಪ್ರಯಾಣ ಮಾಡಿದವಾಗ 100% ಜಾಸ್ತಿ ಆಗ್ತಿತ್ತು ಕೆಲವು ಸೆಕ್ಟ್ರಲ್ಲಿ. ಎಲ್ಲ ವಿರೋಧ ಪಟ್ವಿ. ನಮ್ಮ ಅಸೋಸಿಯೇಷನ್ ವಿರೋಧ ಪಟ್ಟಿಸ್ತು. ಹಾಗೆ ನಮ್ಮ ಬೆಂಗಳೂರು ಜನ ತೀವ್ರವಾಗಿ ಖಂಡಿಸಿದ್ರು ಮತ್ತು ಆಕ್ರೋಶ ವ್ಯಕ್ತಪಟ್ಟರು. ಆವಾಗ ಅವ್ರು ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಹೊರಟರು. ಅದು 71% ಅಂತ ಹೇಳ್ತಿದ್ದಾರೆ. ಸೊ 71% ತುಂಬ ಜಾಸ್ತಿ. ನಮ್ಮ ನಿರೀಕ್ಷೆ ಏನಿತ್ತು, ಈಗ ನಮ್ಮ ನಿರೀಕ್ಷೆ ಏನಿತ್ತು 15%. ಇನ್ಫ್ಲೇಷನ್ ನೋಡಿ, ಕಾಸ್ಟ್ ಎಸ್ಕಲೇಷನ್ ನೋಡಿ ನೀವು ಮಾಡಿದ್ರೆ 10%, 12%, 15% ಅಂತ ಆಗುತ್ತೆ. ಬಟ್ 101 ಆಮೇಲೆ 70. ನಾವೇನಾದರೂ 40 ತನಕ ತರ್ತಾರೆ, 30 ತನಕ ತರ್ತಾರೆ ಅಂತ ಅಂದ್ಕೊಂಡಿದ್ವಿ ಅಟ್ಲೀಸ್ಟ್. ಅದು ಆಗಲಿಲ್ಲ, 71 ನಿಲ್ಲಿಸ್ರು. ಆಮೇಲೆ ಆ ಒಂದು ಕ್ಲಾಸ್ ಇತ್ತು ಅದರಲ್ಲಿ, ಅದು ಇವಾಗ ಗೊತ್ತಾಯಿತು. ಮೊನ್ನೆ ಅದರಲ್ಲಿ ಆಟೋಮೆಟಿಕ್ ಕ್ಲಾಸ್ ಅಂದರೆ ಫೇರ್ ಫಿಕ್ಸೇಷನ್ ಕಮಿಟಿ ಪ್ರತಿ ವರ್ಷ 5% ಹಂಗೆ ನೀವು
ದರ ಜಾಸ್ತಿ ಮಾಡಬಹುದು ಅಂತ ಆ ಕ್ಲಾಸ್ ಅದು ಗೊತ್ತೇ ಇರಲಿಲ್ಲ. ನಮ್ಮ ಅಸೋಸಿಯೇಷನ್ ನಿಮ್ಮ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನಮ್ಗೆ ಕೊಡಿ ಒಂದು ಕಾಪಿ ಅಂತ ಕೇಳಿದ್ವಿ, ಅದು ಕೊಡಲಿಲ್ಲ. ಸೊ ಇದು ಒಂದು ದೊಡ್ಡ ಶಾಕು. ಅಂದ್ರೆ ಅಂದ್ರೆ ನೀವು ಹೇಳ್ತಾ ಇರೋದು ಈ ಕಮಿಟಿ ಆಲ್ರೆಡಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳು ಬಂತ ಹೇಳಿದ್ರೆ 5% ದರನ ಏರಿಕೆ ಮಾಡಬೇಕು ಅಂತ ಶಿಫಾರಸು ಮಾಡಿ. ಆಟೋಮೆಟಿಕ್. ಎಸ್ ಎಸ್. ಈಗ ಪ್ರಶ್ನೆ ಇರೋದು ಸರ್, ಮೆಟ್ರೋದ ದರ ಹೆಂಗ್ ನಿಗದಿ ಆಗುತ್ತೆ? ಆ ಕಮಿಟಿಗಳಲ್ಲಿ ಯಾರ್ಯಾರು ಇರ್ತಾರೆ, ಹೆಂಗ್ ನಿಗದಿ ಆಗುತ್ತೆ ಅದು? ನೋಡಿ, ಕಮಿಟಿಲಿ ಒಬ್ರು ಚೇರ್ಮನ್ ಇರ್ತಾರೆ. ಓಕೆ. 50-50 50% ಮೆಂಬರ್, 9 ಮೆಂಬರ್ಸ್ ಮೆಂಬರ್ ಇರ್ತಾರೆ, ಒಂದು ಚೇರ್ಮನ್ ಇರ್ತಾರೆ. 5 ಜನ ಮೆಂಬರು, 9 ಜನ ಮೆಂಬರ್, ಒಂದು ಚೇರ್ಮನ್. ಚೇರ್ಮನ್ ಗವರ್ಮೆಂಟ್ ಆಫ್ ಇಂಡಿಯಾ ಪ್ಲಸ್ 4 ಮೆಂಬರ್ಸ್, ಗವರ್ಮೆಂಟ್ ಆಫ್ ಕರ್ನಾಟಕ 5 ಮೆಂಬರ್ಸ್. ಸೊ ಏನೇ ಚರ್ಚೆಗೆ ಬಂದರೆ ಆ ಕಮಿಟಿಗೆ ಬರುತ್ತೆ. ಆಮೇಲೆ ಅದು ಸ್ಟೇಟ್ ಗೌರ್ಮೆಂಟ್ ಹೋಗುತ್ತೆ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತೆ. ಓಕೆ, ಅರ್ಥ ಆಯ್ತಾ? ಸೊ ದಿಸ್ ಇಸ್ ಫೇರ್ ಫಿಕ್ಸೇಷನ್ ಕಮಿಟಿಯ ಕೆಲಸ ಏನಿದ್ಲಿ? ಅದು ಫೇರ್ ಫಿಕ್ಸೇಷನ್ ಕಮಿಟಿಗೆ ಒಬ್ಬರು ನ್ಯಾಯಾಧೀಶನ ಅಪಾಯಿಂಟ್ ಮಾಡಬೇಕು ಅಂತ ಅದು ಮಾಡಿದ್ರು. ಇವಾಗ ನ್ಯಾಯಾಧೀಶ ನೀವು ಏನು ಡಾಕ್ಯುಮೆಂಟ್ಸ್ ಕೊಡ್ತಿರೋ, ಏನು ನಿಮ್ಮ ಕಡೆಯಿಂದ ಏನು ಪಬ್ಲಿಕ್ ಏನು ಕೊಡ್ತಿರೋ ಅದು ಕೊಟ್ಟು ಮತ್ತೆ ನಮ್ಮನ್ನು ಕರಿಬೇಕಿತ್ತು. ನಾವೇನು ಹೇಳಿದ್ವಿ, ನೀವು ಚರ್ಚೆ ಮಾಡಿದ್ರೆ ಸೂಕ್ತ ಅಲ್ಲ, ನಾನು 2 ಬಾರಿ ಲೆಟರ್ ಬರೆದಿದ್ದೀನಿ, ನನಗೂ ಅವಕಾಶ ಕೊಡಿ, ನಮ್ಮ ಅಸೋಸಿಯೇಷನ್ ನಮ್ಮ ಪ್ರಯಾಣಿಕರ ಪರವಾಗಿ ನಾವು ಕೆಲವು ವಿಚಾರಗಳು ತಿಳಿಸ್ಬೇಕಾಗಿದೆ, ಮಾತಾಡಬೇಕಾಗಿದೆ. ಬರವಣಿಗೆಲ್ಲಿ ಕೊಟ್ಟಿದ್ದೀನಿ 2 ಸತಿ, ಸಿಗಲಿಲ್ಲ ನಮ್ಗೆ ಅವಕಾಶ. ಸೊ ಇವಾಗ ಅವರು ಯಾವಾಗಲೂ ನಿಗದಿ ಮಾಡುವಾಗ ಅವ್ರ ನೆಟ್ವರ್ಕು, ಅವ್ರ ಕಾಸ್ಟು, ಅವ್ರ ಕಾಸ್ಟ್ ಆಫ್ ಆಪರೇಷನ್ನು ಇದು ತೀರ್ಮಾನ ಮಾಡಬೇಕು. ಮತ್ತೆ ಅವ್ರ ಲೋನ್ಸ್ ಅದೆಲ್ಲ ಇದೆ, ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಯಾಕೆ ಗೊತ್ತಾ, ಇದು ಕಂಪನೀಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿ, BMRC ಕಂಪನೀಸ್ ಆಕ್ಟ್. ಓಕೆ, ಅದು ಕಂಪನಿ ಸೆಕ್ರೆಟರಿ ಇರ್ತಾರೆ, ಅವರೆಲ್ಲ ಇದು ಮಾಡ್ತಾರೆ. ಆ ಕಮಿಟಿ ಏನಿರುತ್ತೆ, ಅವರು ಹೇಳಿದ ಮಾತನ್ನ ರಾಜ್ಯ ಸರ್ಕಾರದವ್ರು ಕೇಳಲೇಬೇಕಾ? ನೀವು ದರ ಏರಿಕೆ ಮಾಡಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದನ್ನ ಒಪ್ಕೊಳ್ಳೇಬೇಕಾ? ಒಂದು ನಿಮಿಷ, ಇದು ಹಂಗಲ್ಲ. This body is run by this BMRCL is administrated by Government of Karnataka. ಓಕೆ. ಇವಾಗ ನಾನು ಇನ್ನೊಂದು ರೋಲ್ ಆಫ್ ಇಬ್ಬರದ್ದು ಹೇಳ್ಬಿಡ್ತೀನಿ. ಗೌರ್ಮೆಂಟ್ ಆಫ್ ಇಂಡಿಯಾ ರೋಲ್ ಏನು? ಮೆಟ್ರೋ ಸೆಂಟ್ರಲ್ ಸ್ಪಾನ್ಸರ್ಡ್ ಕಾರ್ಯಕ್ರಮ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಕ್ಕೆ ಕೊಡ್ತಾರೆ. ಅದಕ್ಕೆ ಒಂದು ಕಂಪನೀಸ್ ಆ್ಯಕ್ಟಲ್ಲಿ ಒಂದು ಕಂಪನಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಆ ರಿಜಿಸ್ಟ್ರೇಷನ್ ಆಗೋದು ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡುತ್ತೆ. ಓಕೆನಾ? ಇದೆಲ್ಲ ವ್ಯವಸ್ಥೆ, ಕನ್ಸ್ಟ್ರಕ್ಷನು, ಆಪರೇಷನು, ಮೇಂಟೆನೆನ್ಸು ಎಲ್ಲ ಮಾಡೋದು BMRCL. ಕೇಂದ್ರ ಸರ್ಕಾರ ಏನು ಮಾಡಲ್ಲ. ಅವರು ಹೇಳದಂಗೆ ಅವರು ಏನು ಆ ಜಾಯಿಂಟ್ ವೆಂಚರಲ್ಲಿ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಷ್ಟು ಪರ್ಸೆಂಟೇಜ್ ಮಾತ್ರ ಕೊಡ್ತಾರೆ. ಕಾಸ್ಟ್ ಎಸ್ಕಲೇಷನು, ನೀವು ರಿವೈಸ್ಡ್ ಪ್ರಾಜೆಕ್ಟು ಅದೆಲ್ಲ ಸ್ಟೇಟ್ ಗೌರ್ಮೆಂಟ್ ಮಾಡುತ್ತೆ. ಇವಾಗ ಡಿಲೇ ಆದರೆ ಇಲ್ಲಿಂದ ಆಗುತ್ತೆ, BMRCಲಿಂದ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ಗೂ ಅದಕ್ಕೇನು ಸಂಬಂಧ ಇಲ್ಲ. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ 3A ಫೇಸ್ 3A ಈ JP ನಗರ್ 4th ಫೇಸು, ಕೆಂಪಪುರ, ಹೊಸಹಳ್ಳಿ, ಕಾಡುಬಗ್ರೆ, ಇದು 44.65 ಕಿಲೋಮೀಟ್ರು 16th August 2024 ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಬಟ್ ಇದು ಸ್ಯಾಂಕ್ಷನ್ ಮಾಡಿದ್ದು ನಮ್ಮ ರಾಜ್ಯ ಸರ್ಕಾರ. ಟೆಂಡರ್ ಕರೆದು 13 January 2026. ಅಂದರೆ ಎಷ್ಟು ತಿಂಗಳು ಗ್ಯಾಪ್ ಆಯಿತು? ಓಕೆ. ಸೊ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ಇವಾಗ ಅವಾಗ ಪ್ರಾಜೆಕ್ಟ್ ತಕ್ಷಣ ಟೆಂಡರ್ ಕರೆದು ಕೆಲಸ ಮಾಡೋಕ್ಕೆ ಶುರು ಕಾರ್ಯರೂಪಕ್ಕೆ ತಂದಿದ್ರೆ ಕಡಿಮೆ 18 ತಿಂಗಳು ಬಚಾವ್ ಆಗ್ತಿತ್ತಾ? ಸೊ ಇಲ್ಲಿ ನೋಡಿ, ಅಡ್ಮಿನಿಸ್ಟ್ರೇಷನ್ ಮಾಡುವಾಗ BMRCL ದೊಡ್ಡ ಜವಾಬ್ದಾರಿ ಇದೆ, ಸರ್ಕಾರದಿಂದ ಜಾಸ್ತಿ BMRCL ಜವಾಬ್ದಾರಿ ಇದೆ. ಸರ್, ನೀವು ಹೇಳ್ತಾ ಇರೋದು ಇವತ್ತು ದರ ಏರಿಕೆಗೆ BMRCL ಕೊಡ್ತಾ ಇರುವ ಕಾರಣಗಳೇನಿದೆ, ಆ ಕಾರಣಗಳ ಪೈಕಿ ನೀವು ಕಾಮಗಾರಿ ವಿಳಂಬ ಮಾಡಿದ್ದು ಕೂಡ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದೀರಿ. ಅದು ರಿಪೋರ್ಟಲ್ಲಿ ಬಂದಿರಬೇಕು. ಓಕೆ. ರಿಪೋರ್ಟ್ ಆಗುವಾಗ ಎವ್ರಿಥಿಂಗ್ ಈಸ್ ಪಿಕ್ಚರೈಸ್ಡ್. ಎಸ್. ಅಂದರೆ ಏನಾಗಿದೆ, ಯಾವ್ಯಾವ ಕಾಮಗಾರಿ ಹೆಂಗಾಗಿದೆ ಅದೆಲ್ಲ ಪಿಕ್ಚರೈಸ್ ಆಗಿರುತ್ತೆ, ಅದೆಲ್ಲ ಸಮರೈಸ್ ಆಗಿರುತ್ತೆ. ಸೊ CAGನೂ ಕೂಡ ಇದ್ರ ಬಗ್ಗೆ ಗಮನ ಕೊಡುತ್ತೆ. ಅರ್ಥ ಆಯ್ತಾ? ಸೊ ನಾನೇನು ಹೇಳ್ತಿರೋದು ಅಂದರೆ, ಮೋರ್ ಓನಸ್ ಲೈಸ್ ಆನ್ BMRCL ಬೋರ್ಡ್ ದೆನ್ ಹೌ ಇಟ್ ಟೇಕ್ಸ್ ಫಾರ್ವರ್ಡ್. ಅದಕ್ಕೆ ರಾಜ್ಯ ಸರ್ಕಾರ ಒಂದು ಸೇತು ಇದ್ದೇ ಇರುತ್ತೆ. ಅಲ್ಲಿಂದ ಯಾಕೊತ್ತಾ UDD ಬರುತ್ತೆ, ಇದು ಈ ಸಂಸ್ಥೆ ಅರ್ಬನ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಬರುತ್ತೆ. ಸೊ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಈಸ್ ಅಂಡರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಸೊ ಅಲ್ಲಿ ಈ ಎಲ್ಲ ವಿಚಾರಗಳು ತಿಳಿಸ್ತಾರೆ,
ಹೇಗಿದೆ. ಮತ್ತು ಪೇಪರಲ್ಲಿ ಓದಿದ್ದೆ ಆ ಗ್ರ್ಯಾಂಡ್ ಶಾಡೋ ಗ್ರ್ಯಾಂಟ್ ಏನೋ ಕಮ್ಮಿ ಮಾಡಿದಾರಂತ ಪೇಪರಲ್ಲಿ. ಆ ಗ್ರಾಂಟ್ಸ್ ಎಲ್ಲ ಕಮ್ಮಿ ನಿರ್ವಹಣಾ ವೆಚ್ಚವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು, ಅದನ್ನ ಕೊಡೋದನ್ನ ಕಡಿಮೆ ಮಾಡಿದೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು. ಅಲ್ಲ, ನಾನು ಬಿಜೆಪಿ ವಿಚಾರ ಹೇಳ್ತಿಲ್ಲ, ಬಟ್ ನಾನು ಆ ಪೊಲಿಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಓಕೆ, ನಾನೇನು ಹೇಳ್ತಿರೋದು ಅಂದರೆ ಅವ್ರಿಗೆ ಬರೋ ಗ್ರಾಂಟ್ ಕಮ್ಮಿ ಆಗಿದೆ. ಈ ಕಾಸ್ಟ್ ಎಸ್ಕಲೇಷನು, ಪ್ರಾಜೆಕ್ಟ್ ಡಿಲೇಡ್ ಇನ್ ಸ್ಯಾಂಕ್ಷನಿಂಗು, ಟೆಂಡರಿಂಗ್ ಪ್ರೊಸೆಸ್ಸು, ಕಾಸ್ಟ್ ಎಲ್ಲ ಜಾಸ್ತಿ ಮಾಡಿ ಅವ್ರ ಲೈಬಿಲಿಟಿ ಜಾಸ್ತಿ ಮಾಡ್ತಿದೆ. ಸರ್, ಅವ್ರು ಹೇಳ್ತಾ ಇರೋ ಪ್ರಕಾರ BMRCLಗೆ ಸವಕಳಿಯ ಈ ವಸ್ತುಗಳ ಸವಕಳಿಗೆ 7,000 ಕೋಟಿ ರೂಪಾಯಿ ಬೇಕು. BMRCL ಮುಂದಿನ 5 ವರ್ಷಗಳಲ್ಲಿ ಸಾಲ ಮರುಪಾವತಿಗೆ 10,000 ಕೋಟಿ ರೂಪಾಯಿ ಬೇಕು. ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ 10% BMRCLನ ಒಟ್ಟಾರೆ ನಿರ್ವಹಣಾ ವೆಚ್ಚ ಹೆಚ್ಚಳ ಆಗಿದೆ. ಹೀಗಾಗಿ ನಾವು ಪ್ರಯಾಣಿಕರಿಂದ ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀವಿ, ನಮಗೆ ದರ ಏರಿಕೆ ಅನಿವಾರ್ಯ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ಅದು ಒಂದು ಪಕ್ಷ ಇರ್ಬೋದು. ಕೇಂದ್ರ ಸರ್ಕಾರ ಹೊಣೆನಾ ಇದು? ಇಲ್ವಲ್ಲ. ಅವ್ರದ್ದು ಇಷ್ಟೇ ರೂಲು. ಒಂದು, ಸ್ಯಾಂಕ್ಷನ್ ಮಾಡೋದು, ಟೆಕ್ನಿಕಲ್ ನಾಲೆಜ್ ಕೊಡೋದು, ಮತ್ತು ಇದು ಲೈನ್ ಪೂರ್ತಿ ಆದಮೇಲೆ ಕಮಿಷನರ್ ಆಫ್ ರೈಲ್ವೆ ಸೇಫ್ಟಿ ಬಂದು ಅದನ್ನ ಸರ್ಟಿಫೈ ಮಾಡೋದು. ಅದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಬರುತ್ತೆ, ರೈಲ್ವೇಸ್ಗೂ ಬರಲ್ಲ. ಇವಾಗ ನಿಮ್ಮ ಮ್ಯಾನೇಜ್ಮೆಂಟ್ ಸರಿ ಇದ್ದರೆ ಬೇರೆಯವ್ರು ಏನು ಮಾಡೋಕ್ಕಾಗುತ್ತೆ? ಕೇಂದ್ರ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಏನು ಮಾಡುತ್ತೆ? ಏನು ಮಾಡೋಕ್ಕಾಗಿಲ್ಲ. ಸೊ ನೀವು ಏನು ನಿಮಗೆ ಜವಾಬ್ದಾರಿ ಇದೆಯೋ ಅದು ಸರಿಯಾಗಿ ನಿಭಾಯಿಸಿದ್ರೆ ಹಿಂಗೆ ಆಗೋಕ್ಕಿಲ್ಲ. ಆಮೇಲೆ ನೀವು ದರ ನಿಗದಿ ಮಾಡುವಾಗ ನೀವು ಇದು ಮಾಸ್ ಟ್ರಾನ್ಸ್ಪೋರ್ಟು, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಜನಕ್ಕೆ ಇದು ಸ್ಟೂಡೆಂಟ್ಸು, ಸ್ಯಾಲರಿಡ್ ಕ್ಲಾಸು, ಮತ್ತು ಬಿಲೋ ಪಾವರ್ಟಿ ಲೈನು, ಪೂರ್ ಆ್ಯಂಡ್ ಮಿಡಲ್ ಕ್ಲಾಸ್ ಜಾಸ್ತಿ ಹೋಗ್ತಾರೆ, ಇದನ್ನಲ್ಲಿ ಓಡಾಡ್ತಾರೆ, ಇದನ್ನಲ್ಲಿ ಸಂಚರಿಸ್ತಾರೆ ಅಂತ ಅದೊಂದು ನಿಮ್ಮ ಅರಿವು ಇರಬೇಕು ಸರ್. ಆಮೇಲೆ ನೀವು ಲಾಂಗ್ ಗ್ಯಾಪ್ ಕೊಟ್ಟು ಮಾಡಿದ್ರೆ ಹೀಗೆ ಸಮಸ್ಯೆ ಆಗುತ್ತೆ. ನೀವು ಸಮಯಕ್ಕೆ ಒಂದು ರೀಸನಬಲ್ ಅಫೋರ್ಡಬಲ್ ನೀವು ಪ್ರೈಸ್ ಹೈಕ್ ಮಾಡಿದ್ರೆ ಯಾರು ಬೇಡನಲ್ಲ. ಈಗ ಇನ್ನೊಂದು ಕರ್ನಾಟಕದಲ್ಲಿರುವ ಬೆಂಗಳೂರಿನಲ್ಲಿರುವ ಮೆಟ್ರೋ ದೇಶದಲ್ಲೇ ಅತ್ಯಂತ ದುಬಾರಿ ಮೆಟ್ರೋ ಅನ್ನುವಂಥ ಖ್ಯಾತಿಗೆ ಒಳಗಾಗಿದೆ. ನ್ಯಾಚುರಲಿ ಇವಾಗ ನೋಡಿ, ಡೆಲ್ಲಿ ಮೆಟ್ರೋ, ಚೆನ್ನೈ ಮೆಟ್ರೋ, ಜೈಪುರ್ ಮೆಟ್ರೋ, ಮುಂಬೈ ಮೆಟ್ರೋ ಕಂಪೇರ್ ಮಾಡಿದ್ರೆ ಡೆಲ್ಲಿ ಇಸ್ ದ ಚೀಪೆಸ್ಟ್. ಮೆಟ್ರೋ ಮುಂಬೈ ಸ್ವಲ್ಪ ಕಾಸ್ಟ್ಲಿ, 80 ರೂಪೀಸ್ ಬರುತ್ತೆ, ಅದು ಹೈಯೆಸ್ಟ್ ಸ್ಲ್ಯಾಬ್. ಡೆಲ್ಲಿ 60 ಬರುತ್ತೆ, ನಮ್ಮದು 95 ಆಗುತ್ತೆ, 90 ಇದೆ. ಸೊ ನೀವು ಮ್ಯಾನೇಜ್ ಮಾಡುವಾಗ ಇದು ನಿಮ್ಮ ಡ್ಯೂಟಿ ಇದೆ. ನಾನು ಫಸ್ಟ್ ಫೇಸ್ ಒಪ್ಕೊಂಡೆ. ಹೊಸದಾಗಿ ಅವರು BMRCL ಆಗಷ್ಟೇ ಶುರು ಮಾಡಿದ್ದಾರೆ, ಅವೆಲ್ಲ ಶುರು ಮಾಡಿದ್ರೆ ಡಿಲೇ ಆಗ್ತಿತ್ತು. ಬಟ್ ಆ ಫೇಸಿಂದ ನಾವು ಸೆಕೆಂಡ್ ಫೇಸ್ ಬಂದಿದ್ದೀವಿ, ಥರ್ಡ್ ಫೇಸ್ ಬಂದಿದ್ದೀವಿ, ಎಲ್ಲ ರೀತಿಯಲ್ಲಿ ನಾವು ತಯಾರಾಗಿದ್ದೀವಿ. ಅವ್ರಿಗೆ ಇನ್ಹೌಸ್ ಎಲ್ಲ ಟೀಮ್ ಡೆವಲಪ್ ಆಗಿದೆ. ಎಲ್ಲೋ ನೀವು ಪದೇ ನೀವು ಪ್ರಾಜೆಕ್ಟ್ನ ಮಾಡಿಫೈ ಮಾಡಿ ನೀವು ಡಿಲೇ ಮಾಡಿದ್ರೆ ಅದು ತುಂಬ ತೊಂದರೆ ಆಗುತ್ತೆ. ಇವಾಗ ನೋಡಿ, ಅಲ್ಲಿ ಡಬಲ್ ಡೆಕ್ಕರ್ ಬರುತ್ತೆ, 37.12 ಕಿಲೋಮೀಟ್ರು. ಆ ಫೇಸ್ 3ನಲ್ಲಿ ಡಬಲ್ ಡೆಕ್ಕರ್ ಬರುತ್ತೆ, ಒಳ್ಳೇದೇ, ನಾನೇನು ತಪ್ಪು ಹೇಳ್ತಿಲ್ಲ. ಬಟ್ ಡಿಲೇ ಆಯಿತಾ, ಅದಕ್ಕೆ 9,692 ಕೋಟಿ ಅದು ಸ್ಟೇಟ್ಮೆಂಟ್ ಗೌರ್ಮೆಂಟ್ ಕೊಡುತ್ತೆ ಅಂತೇಳಿ ನಾವು ಸ್ವಾಗತ ಮಾಡ್ತೀವಿ. ಅದ್ರ ಬಗ್ಗೆ ಏನು, ಬಟ್ ಪ್ರಾಜೆಕ್ಟು ಟೈಮಲ್ಲಿ ಶುರು ಆಗಬೇಕು ಸರ್. ಆಮೇಲೆ ಮಾಸ್ ಟ್ರಾನ್ಸ್ಪೋರ್ಟು ಅದು ಯಾವುದೇ ಸರ್ಕಾರ ಇರಲಿ, ಇಟ್ ಶುಡ್ ಬಿ ಅಫೋರ್ಡೆಬಲ್. ಕರೆಕ್ಟ್. ಅದು ಪಬ್ಲಿಕ್ಗೆ ಒಳ್ಳೆ ರೀತಿಯಲ್ಲಿ, ಯಾಕೆ ಗೊತ್ತಾ, ನಿಮಗೆ ಅವರಿಗೆ ಹೋಗೋದಕ್ಕೆ ಅವಕಾಶ ಸಿಗಬೇಕು, ಮತ್ತು ರೋಡಲ್ಲಿ ಟ್ರಾಫಿಕ್ ಕಮ್ಮಿ ಆಗಬೇಕು, ಜಂಕ್ಷನ್ ಜಾಮ್ ಕಮ್ಮಿ ಆಗಬೇಕು. ಇವತ್ತು ನಿಮ್ಮದು ನಿಮ್ಮ ಪಬ್ಲಿಕ್ ಒಪಿನಿಯನು, ಪರ್ಸೆಪ್ಷನ್ನು ವರ್ಲ್ಡ್ ವೈಡ್ ಹೋಗುತ್ತೆ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ರೀ, ಯಾರು ಬಂದರೂ ಹೇಳ್ತಾರೆ ನಿಮ್ಮ ಟ್ರಾಫಿಕ್ ಜಾಮು. ನೀವು ಅನುಭವಿಸಿದ್ರೆ, ನಾನು ಅನುಭವಿಸಿದ್ದೀನಿ, ಎಲ್ಲರೂ ಅನುಭವಿಸಿದ್ರೆ. ಆದರೂ ಬೆಂಗಳೂರು ಮೇಲೆ ಒಂದು ಪ್ರೀತಿ ಇದೆ, ಬೆಂಗಳೂರು ಜನದ ಮೇಲೆ ಒಂದು ಪ್ರೀತಿ ಇದೆ. ಒಳ್ಳೆ ಜನ, ಎಲ್ಲರನ್ನು ಸೌಹಾರ್ದವಾಗಿ ನೀವು ಅಕ್ಸೆಪ್ಟ್ ಮಾಡ್ತಾರೆ ನಮ್ಮ ಕನ್ನಡ ಜನ. ಏನೋ ಬೆಂಗಳೂರು ಒಂದೊಂದು ಚರಿಷ್ಮಾ ಇದೆ ಸರ್, ಒಂದು ಬ್ರ್ಯಾಂಡ್ ಇದೆ. ಅದು ಇವಾಗ ಈ ಮಾಸ್ ಟ್ರಾನ್ಸ್ಪೋರ್ಟ್ ವೆರಿ ಇಂಪಾರ್ಟೆಂಟು. ಇದನ್ನ ನೀವು ಸ್ಟ್ರೆಂಥನ್ ಮಾಡಿದ್ರೆ, ಇಡೀ ಬೆಂಗಳೂರಲ್ಲಿ ಮೆಟ್ರೋ ಜಾಲ ಮಾಡಿದ್ರೆ ನಿಮಗೆ ಬೇರೆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಒಂದು, ಸಿಟಿಯಲ್ಲಿ ಓಡಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ದುಬಾರಿ ಬೆಲೆ ಇದೆ ಬೆಂಗಳೂರು ನಗರದಲ್ಲಿ. ಔಟ್ಸೈಡ್ ಹೋದರೆ ಸ್ವಲ್ಪ ಒಂದು 10 ಕಿಲೋಮೀಟ್ರು ಅಲ್ಲಿ ಚೀಪಾಗಿ ಸಿಗುತ್ತೆ, ರೆಂಟಲ್ಲಿ ಸಿಗುತ್ತೆ, ಇಲ್ಲ ನೀವು ಕೊಂಡ್ಕೋಬೋದು ಪ್ರಾಪರ್ಟಿ, ಇಲ್ಲದ್ರೆ ನೀವು ಲ್ಯಾಂಡ್ ಕೊಂಡ್ಕೋಬೋದು. ಸೊ ಈಗ ನೀವು ಏನು ಮಾಡೋ, ಆಮೇಲೆ ವ್ಯಾಪಾರ ಬೆಳೆಯುತ್ತೆ. ಈ ನಮ್ಮ ಸಣ್ಣ ಹೂವು ಮತ್ತು ಹಂಪಲ ಫ್ರೂಟ್ಸ್ ಮಾಡೋರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಸ್ಟೂಡೆಂಟ್ಸ್ ಇವತ್ತು ಕಾಲೇಜಸ್ ನೋಡಿ, ವೈಟ್ ಫೀಲ್ಡು ಈ ಕಡೆ ಬಿಡದಿ ತನಕ ಹೋಗ್ಬಿಟ್ಟಿದೆ ಕಾಲೇಜ್, ಈ ಕಡೆ ಯಲಹಂಕ ಮೇಲೆ ಹೊಡ್ಬಿಟ್ಟಿದೆ ಕಾಲೇಜ್. ಅಷ್ಟು ವ್ಯಾಪ್ತಿಯಲ್ಲಿ ನಮ್ಮ ಬೆಂಗಳೂರಲ್ಲಿ ಕಾಲೇಜ್. ನೀವು ಹೇಳ್ತಾ ಇರೋದು
ದರ ನಿರ್ವಹಣಾ ಸಮಿತಿ ಏನಿರುತ್ತೆ ಅವರು ಸಭೆ ಮಾಡುವಾಗ ಸಾರ್ವಜನಿಕರ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಅದೇ ಫಸ್ಟ್ ದಟ್ ಶುಡ್ ಬಿ ದ ಫಸ್ಟ್ ಕ್ರೈಟೀರಿಯಾ. ಅವ್ರು ಹೇಳ್ತಾರೆ ನಮಗೆ ಜಾಹೀರಾತು ಆಗಿರ್ಬೋದು, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡಿಕೊಳ್ಳೋದು ಕೂಡ ನಮಗೆ ಮೊದಲ ಆದ್ಯತೆ ಅನ್ನೋದು ಅವರ ಅಪೇಕ್ಷೆ. ಸರ್ ಅದಕ್ಕೆ ಬೇರೆ ನಮ್ಮಲ್ಲಿ ಎರಡು ತರ ಫೇರ್ ನಿಗದಿ ಆಗುತ್ತೆ. Okay. ಒನ್ ಈಸ್ ಫೇರ್ ಬಾಕ್ಸ್ ಅಂದ್ರೆ ಈ ಟಿಕೆಟ್, ನಾನ್ ಫೇರ್ ರೆವೆನ್ಯೂ ಅಂತೀವಿ. ಅದು ಹೆಂಗೆ ಅಂದ್ರೆ ಥ್ರೂ ಅಡ್ವರ್ಟೈಸ್ಮೆಂಟ್, ಓಕೆ, ಇನ್ ಅಂಡ್ ಔಟ್ಸೈಡ್ ಬೋಗಿ ಆ ಟ್ರೈನ್ ಒಳಗೆ ಹೊರಗಡೆ ಮತ್ತು ರೇಕ್ ಅಂತೀವಿ, ರೇಕ್ ಅದು ಕೋಚಸ್. ಅದು ಎರಡನೇದು ಸ್ಟೇಷನ್ ಬಿಲ್ಡಿಂಗ್ ನಲ್ಲಿ ನಿಮಗೆ ಸ್ಥಳ ಸಿಗುತ್ತೆ, ಅಲ್ಲಿ ಸ್ಟೇಷನ್ ಹೊರಗೆ ಕೊಡುವ ಮೂಲಕ ಸ್ಟೇಷನ್ ಹೊರಗೆ. ಮತ್ತೆ ನಿಮ್ಮ ಹತ್ರ ಲ್ಯಾಂಡ್ಸ್ ತುಂಬಾ ಇದೆ. ಓಕೆ, ಆ ಲ್ಯಾಂಡ್ ನ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ವರ್ಲ್ಡ್ ಹೆಂಗೆ ಹೋಗ್ತಿರೋದಂದ್ರೆ, ಇವತ್ತು ನೀವು ಇಂಡಿಯನ್ ರೈಲ್ವೇಸ್ ನೋಡಿ ಹೆಂಗೆ ಸ್ಟೇಷನ್ ಮಾಡ್ತಿದ್ದಾರೆ. ನಿಮ್ಮ ಮಧ್ಯಪ್ರದೇಶದಲ್ಲಿ ಫಸ್ಟ್ ಸ್ಟೇಷನ್ ಆಯಿತು PPP ನಲ್ಲಿ, ಎಷ್ಟು ಬ್ಯೂಟಿಫುಲ್ ಸ್ಟೇಷನ್. ಗಾಂಧಿನಗರಲ್ಲಾಯಿತು, ಸೂರತ್ತಲ್ಲಿ ಆಯಿತು, ಹಾಗೆ ಇಡೀ ದೇಶದಲ್ಲಿ ವರ್ಲ್ಡ್ ಕ್ಲಾಸ್ ಸ್ಟೇಷನ್ ಬರ್ತಿದೆ. ಅದು ಹೇಗೆ ಬರ್ತಿದೆ? PPP ಮಾಡಲ್. ನೀವು PPP ಮಾಡಲ್ ಮಾಡಿ, ನೀವು ಭೀಮರ್ಸಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು? ಫೈನಾನ್ಸು ಮತ್ತೆ ನಿಮ್ಮ ಈ ಪ್ರಾಜೆಕ್ಟ್ನ ಅನೌನ್ಸ್ ಮಾಡ್ತೀರಾ, ಅವಾಗ PPP ಮೋಡ್ ಮಾಡಿ. ಓಕೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ BOT, ಆ ರೀತಿಲಿ ಮಾಡಿ. ಜನ ಇದ್ದಾರೆ, ಬಟ್ ಅದಕ್ಕೆ ಯು ನೀಡ್ ಗುಡ್ ಹ್ಯಾಂಡ್ಸ್, ಯು ನೀಡ್ ಎ ಗುಡ್ ಟೀಮ್, ಯು ನೀಡ್ ಎ ಗುಡ್ ಎಕ್ಸ್ಪರ್ಟ್ ಟೀಮ್ ಹೂ ಕ್ಯಾನ್ ಗೋ ಅಕ್ರಾಸ್, ಟಾಕ್ ಟು ಪೀಪಲ್. ಇವಾಗ ನೋಡಿ ಇನ್ಫೋಸಿಸ್ ಸ್ಟೇಷನ್ ಮಾಡೋರು, ಅವರು ಇನ್ಫೋಸಿಸ್ ಅವರು ಅದಕ್ಕೆ ದುಡ್ಡು ಕೊಟ್ಟು ಐ ಥಿಂಕ್ ಮೋರ್ ದೆನ್ ಎ ಕ್ರೋರ್ ಐ ಥಿಂಕ್. ಸೊ ಹಾಗೆ ಸ್ಟೇಷನ್ ನೇಮಿಂಗ್ ರೈಟ್ಸು ಹಾಗೆಲ್ಲ ಮಾಡ್ಬೋದು. ಸೊ ಈ ಆಮೇಲೆ ನಿಮ್ಮ ಡಿಜಿಟಲ್ ನೋಡಿ, ಇವಾಗ ನೀವು ಏನಾಗುತ್ತೆ, ಸೀಮ್ಲೆಸ್ ಕನೆಕ್ಟಿವಿಟಿ ಬೇಕು. ನೀವು ಯಾರೋ ಇವಾಗ ಸ್ಕೂಟ್ರಲ್ಲಿ ಬರ್ತಾನೆ, ಜಯನಗರಿಂದ 8 ಬ್ಲಾಕಿಂದ ಬರ್ತಾನೆ, ಅವನು ಜಯನಗರ ಮೆಟ್ರೋ ಸ್ಟೇಷನ್ ಬರ್ತಾನೆ, ಅಲ್ಲಿ ಆಟೋಮೆಟಿಕ್ ನಿಮಗೆ ಅಲ್ಲಿ ನಿಮ್ಮ ಪಾರ್ಕಿಂಗ್ ಫೆಸಿಲಿಟಿ ಆನ್ಲೈನ್ ಮಾಡಿದ್ರೆ ಅವನು ಅಲ್ಲಿಂದ ಅವನು ಸ್ಲಾಟ್ ಬುಕ್ ಮಾಡಿ ಬರ್ತಾನೆ, ಇಲ್ಲಿ ಪಾರ್ಕ್ ಮಾಡ್ತಾನೆ, ತಿರ್ಗಾ ಸಂಜೆ ಬರ್ತಾನೆ, ತೊಗೊಂಡೋಗ್ತಾನೆ. ಸೊ ಅದು ಡಿಜಿಟಲ್ ಟ್ರಾನ್ಸ್ಫರ್ ಆಗಬೇಕು, ನಿಮಗೆ ಸೀಮ್ಲೆಸ್ ಕನೆಕ್ಟಿವಿಟಿ ಕೊಡಬೇಕು. ಎಸ್ ಸರ್, ಇವೆಲ್ಲದರ ನಡುವೆ ಒಂದು ಚರ್ಚೆ ಆಗ್ತಾ ಇದೆ. ಕೋಲ್ಕತ್ತಾ, ದೆಹಲಿ, ಮುಂಬೈ, ಚೆನ್ನೈ, ಬೇರೆ ಬೇರೆ ನಗರಗಳಲ್ಲಿ ಏನು ಮೆಟ್ರೋ ಇದೆ, ಇವತ್ತು BJP ನಾಯಕರು ಆರೋಪ ಮಾಡ್ತಾ ಇರೋದಿದೆ, ಆ ದರಗಳನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿಲ್ಲ, ಕೇವಲ ಬೆಂಗಳೂರಿನಲ್ಲಿರುವ ಮೆಟ್ರೋ ದರ ಏರಿಕೆ ಆಗಿದೆ, ಹೀಗಾಗಿ ಇದು ರಾಜ್ಯ ಸರ್ಕಾರದ್ದು ಅಂತ BJP ನಾಯಕರು ಹೇಳ್ತಾ ಇರೋದು. ಸರ್ ಒಂದು ಎರಡನೇದು, ಸಿದ್ದರಾಮಯ್ಯನವರು ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಅವರು ಹೇಳ್ತಿದ್ದಾರೆ, ನಮ್ಮ ಕೈಯಲ್ಲಿ ಇದರಲ್ಲಿ ಏನಿಲ್ಲ, ಇದನ್ನು ಕೇಂದ್ರ ಸರ್ಕಾರವೇ ನಿರ್ವಹಣೆ ಮಾಡುತ್ತೆ, ಕೇಂದ್ರ ಸರ್ಕಾರದೇ ಜವಾಬ್ದಾರಿ, ನಾವು ಅವ್ರಿಗೊಂದು ಮನವಿಯನ್ನು ಮಾಡಬಹುದು, ಈ ದರವನ್ನು ಪರಿಷ್ಕರಣೆ ಮಾಡಿ ಅಂತ. ಈ ತಿಕ್ಕಾಟ ಏನು ಸರ್? ವಾಸ್ತವವೇನಿದೆ? ಯಾರು ನಿರ್ಧಾರ ಮಾಡ್ತಾರೆ ಇದನ್ನು? ಸರ್, ನನಗೆ ಗೊತ್ತಿರೋ ಪ್ರಕಾರ, ಟು ದ ಬೆಸ್ಟ್ ಆಫ್ ಮೈ ನಾಲೆಜ್, ಓಕೆ, ಸಿ ಚೇರ್ಮನ್ ಹ್ಯಾಸ್ ನೋ ವೋಟಿಂಗ್ ಪವರ್ ಆಸ್ ಐ ಹ್ಯಾವ್ ರೆಡ್ ಇನ್ ಪೇಪರ್. ಕರೆಕ್ಟ್. ಚೇರ್ಮನ್ಗೆ ಇಲ್ಲ. ಇವಾಗ ನಿಮ್ಮ ಡಿವಿಷನ್ ಮಾಡುವಾಗ ಜಾಸ್ತಿ ಜನ ಸೈನ್ ಮಾಡಿದರೆ, ಓಕೆ, ಆಮೇಲೆ ಫೇರ್ ಪ್ರಕಾರ 5:4 ಆಗುತ್ತೆ ಅಂತ, ಅದು ಬೇರೆ. ನಾನು ಡಿವಿಷನ್ ಆಫ್ ವೋಟ್ಸ್ ಅಂತ ಹೇಳಿದೆ, ನಾನು ಆ ಚರ್ಚೆಗೆ ಹೋಗೋದು ಬೇಡ ನನಗೆ. ಆಮೇಲೆ ಎರಡನೇದು, ನಿಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ಒಂದು ಕ್ಲಾಸ್ ಇದೆ, ಆ ಫೇರ್ ಫಿಕ್ಸೇಷನ್ ಕಮಿಟಿ ನಿಮ್ಮ ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ, ಆದರೆ ಪವರ್ ಇರೋದು ಬೋರ್ಡ್ಗೆ. ಬೋರ್ಡ್ ಕ್ಯಾನ್ ಟೇಕ್ ಎ ಡಿಸಿಷನ್. ಇವಾಗ BMRCL ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಇಷ್ಟು ಜಾಸ್ತಿ ಮಾಡ್ತಾ ಇದ್ದೀವಿ, ಇದ್ರ ಹೆಂಗೆ ಜನರು ರಿಯಾಕ್ಟ್ ಮಾಡ್ತಾರೆ ಅಂತ. ಜನರು ರಿಯಾಕ್ಟ್ ಹೆಂಗೆ ಮಾಡುತ್ತೆ, ಪಬ್ಲಿಕ್ ಹೆಂಗೆ ಎಫೆಕ್ಟ್ ಆಗುತ್ತೆ, ಇದು ವೆಲ್ ಇಟ್ ಬಿ ಅಫೋರ್ಡಬಲ್, ಇಲ್ಲಿ ಥಿಂಕ್ ಆಗಬೇಕು. ನೀವು ಸೈನ್ ಮಾಡಿ ಕಳಿಸೋ ತನಕ ಅಲ್ಲ, ನೀವು ಬೇಸಲ್ಲೇ ತೀರ್ಮಾನ ಮಾಡಬೇಕು, ನಿಮ್ಮ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಬೇಕು. ನೀವು ಪ್ರಸ್ತಾವನೆ ಮಾಡುವಾಗ ವೆರಿ ಕೇರ್ಫುಲ್ ಆಗಿ ಇಟ್ ಶುಡ್ ಬಿ ಟೇಕನ್ ಕೇರ್ ದಟ್ ಇಟ್ ಶುಡ್ ಬಿ ಅಫೋರ್ಡಬಲ್. ನೀವು ಇಲ್ಲಿ ಕಳಿಸ್ಬಿಟ್ಟು ನೀವು ಮಾಡಬೇಡ ಅಂತ ಹೇಳಿದ್ರೆ, ಇಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿ ಒಪ್ಪಿಗೆ ಕೊಟ್ಟಿದೆ, ಚೇರ್ಮನ್ ಏನ್ ಮಾಡ್ತಾನೆ, ಅವನಿಗೆ ವೋಟಿಂಗ್ ರೈಟು ಇಲ್ಲ, ಏನ್ ಮಾಡ್ತಾನೆ? ಈ ದರವನ್ನ ಏರಿಕೆ ಮಾಡಬೇಕು ಅನ್ನುವಂತ ಪ್ರಸ್ತಾವ ಕಮಿಟಿಯಲ್ಲಿ ಆದಾಗ ರಾಜ್ಯ ಸರ್ಕಾರದ ಪ್ರತಿನಿಧಿ ಒಬ್ರು ಅದರಲ್ಲಿ ಇರ್ತಾರಲ್ವಾ, 4 ಜನ ಇರ್ತಾರೆ, ಅವ್ರು ಇರ್ತಾರಲ್ವಾ, ಅವ್ರು ಅದನ್ನು ವಿರೋಧ ಮಾಡೋಕೆ ಸಾಧ್ಯ ಇಲ್ವಾ? ಎಲ್ಲರೂ ವಿರೋಧ ಮಾಡೋಕೆ ಸಾಧ್ಯ ಇದೆ. ಎವ್ರಿಬಡಿ ಹಸ್ ಗಾಟ್ ರೈಟ್ ಟು ಸ್ಪೀಕ್. ಎಸ್ ಎವ್ರಿಬಡಿ, ಬಿಕಾಸ್ ಈ ಬೋರ್ಡ್ UDD ಇದ್ನಲ್ಲಿ ಬರುತ್ತೆ. ನನ್ನ ಪ್ರಕಾರ UDD ಅಡಿಷನಲ್ ಚೀಫ್ ಸೆಕ್ರೆಟರಿ ಈಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಐ ಥಿಂಕ್ he should be. I don't know who are the board members.
ಐ ಓನ್ಲಿ ನೋ ದಟ್ 5 ಒನ್ ಇಸ್ ಚೇರ್ಮನ್ ಇಸ್ ಸೆಂಟ್ರಲ್ ಗೌರ್ಮೆಂಟ್. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಹತ್ರ ಒಂದು ಪ್ರಸ್ತಾವನೆ ಕಳಿಸ್ಬಿಟ್ಟು ನೀವು ನಾನು ವಿರೋಧ ಮಾಡ್ತೀನಿ ಅಂತ ಚೇರ್ಮನ್ಗೆ ತುಂಬ ಕಷ್ಟ ಆಗತ್ತೆ. ಇಟ್ ಈಸ್ ನಾಟ್ ಈಸ್ಫುಲ್ ಬಿಕಾಸ್ ಅಲ್ಲಿ ಸೆಂಟ್ರಿಗೂ ಸ್ಟೇಟ್ಗೂ ಗಲಾಟೆ ಟಿಗ್ ಆಫ್ ಆರ್ ಅರ್ಥ ಆಯ್ತಾ ಇದಾಗುತ್ತೆ. ಅದಕ್ಕೆ ಮೋಸ್ಟ್ಲಿ ಅವನಿಗೆ ಪವರ್ ಇಲ್ಲದೆ ಅವ್ರಿಗೆ ಹಿ ಕೆನಾಟ್ ಡೂ ಎನಿಥಿಂಗ್. ಸೊ ನಾನು ಇಲ್ಲೇ ಪ್ರಸ್ತಾವನೆ ಮಾಡುವಾಗ it should be thoroughly discussed and presented in a way where it is affordable, where it meets also the requirement of BMRCL. ನಾನು ಅದು ಹೇಳಲ್ಲ ಬಿಕಾಸ್ ಸಿ ವಿತೌಟ್ ಫಂಡ್ಸ್ BMRCL ಕೆನಾಟ್ ಬಿ ರನ್. ಬಟ್ ಟೈಮಿಗೆ ಅದು ಮಾಡಬೇಕು. ನೀವು ಒಂದೇ ಸತಿ ನೀವು ಹೋಗ್ಬಿಟ್ಟು ನಾನು ಇವತ್ತು 6 ಹೊಡೆದ್ಬಿಡ್ತೀನಿ ಅಂದರೆ ಆಗಕ್ಕಿಲ್ಲ. ಇವತ್ತು ನಾನು ಈ ಫಸ್ಟ್ ಬಾಲ್ 6 ಹೊಡೆದ್ಬಿಡ್ತೀನಿ, ಇವತ್ತು ನಾನು ಕಷ್ಟ ಇದೆ ಗೊತ್ತಾ. ಜನರು ಇಲ್ಲಿ ಓಡಾಡ್ತಾರೆ, ಅದಕ್ಕೆ ಸಮಸ್ಯೆ ಆಗೋದು ಪೀಪಲ್ ಹೂ ಆರ್ ವನ್ರಬಲ್, ಹೂ ಆರ್ ಪೂರ್, ಹೂ ಆರ್ ಸ್ಟೂಡೆಂಟ್ಸ್, ಹೂ ಆರ್ ಡೈಲಿ ಟ್ರಾವೆಲರ್ಸ್. ಇವಾಗ ನೀವು 5% ಅಂತ ಹೇಳಿದ್ರಿ. ನನ್ನ ಪ್ರತಿ ಮಂತ್ ಎಕ್ಸ್ಪೆನ್ಸಸ್ಸು 2,000 ರೂಪಾಯಿ ಅಂದರೆ 5 ಹೋಗ್ತಾ 5 ಬರ್ತಾ 10% ಆಗುತ್ತೆ. 200 ರೂಪಾಯಿ ಜಾಸ್ತಿ ಆಗುತ್ತೆ ಮಿನಿಮಮ್. ನಾನು ಐ ಆಮ್ ಟೇಕಿಂಗ್ 200 ರೂಪೀಸ್ ಒಂದು ಪಾಕೆಟಿಂದ ಹೋಯ್ತಾ 10 ರೂಪೀಸ್ ಆದ ಒಂದು ಲೆಕ್ಕ ಹಾಕೊಳ್ಳಿ, 20 ಆಗುತ್ತೆ. ಎಷ್ಟಾಯ್ತು? 600 ರೂಪೀಸ್ ಆಯ್ತು. ಅದ್ರ ಜೊತೆಯಲ್ಲಿ ಮಂತ್ಲಿ ಪಾಸು ಜಾಸ್ತಿ ಮಾಡಿದ್ದಾರೆ, ಡೈಲಿ ಪಾಸು ಜಾಸ್ತಿ ಮಾಡಿದ್ದಾರೆ. ಅಕ್ರಾಸ್ ದ ಬೋರ್ಡ್ 5% ಜಾಸ್ತಿ ಆಗ್ಬಿಟ್ರೆ ನೀವು ಲೆಕ್ಕ ಹಾಕೊಳ್ಳಿ. ನಮ್ಮ ಸಮಸ್ಯೆ ಏನು ಅಂದರೆ ಈ ಮಾಸ್ ಟ್ರಾನ್ಸ್ಪೋರ್ಟ್ನ ನೀವು ಪ್ರೋತ್ಸಾಹಿಸಬೇಕು. ದೇ ಶುಡ್ ಸಪೋರ್ಟ್ ಅಂಡ್ ಎಕ್ಸ್ಟ್ರಾ ಫಂಡ್ಸ್. ಪ್ರಶ್ನೆ ಇರೋದೇ ಇಲ್ಲಿ. ಇತ್ತೀಚೆಗೆ ಒಂದು ವರದಿ ಬಂದಿದೆ, ಬೆಂಗಳೂರಿನಲ್ಲಿ ವಿಪರೀತ ಟ್ರಾಫಿಕ್ ಇದೆ ಅನ್ನುವಂಥ ವರದಿ. ವಾಹನ ಸಂಚಾರಗಳ ದಟ್ಟಣೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಿದೆ ಅನ್ನುವಂಥ ವರದಿ ಇದೆ. ಸರ್ಕಾರಗಳು ಟ್ರಾಫಿಕ್ ಅನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಕೆಲವೊಂದಿಷ್ಟು ಪ್ರಯೋಗಾತ್ಮಕ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತವೆ. ಅದರ ಜೊತೆಗೆ ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚು ಬಳಸಬೇಕು ಅನ್ನುವಂಥ ಉದ್ದೇಶ ಕೂಡ ಇದೆ. ಇವೆಲ್ಲದರ ನಡುವೆ ಈ ಪರಿಪ್ರಮಾಣದಲ್ಲಿ ದರ ಏರಿಕೆ ಪ್ರತಿ ವರ್ಷ ಆಗ್ತಾ ಹೋಗೋದಾದ್ರೆ ಸಾರ್ವಜನಿಕ ಸಾರಿಗೆಯನ್ನು ಹೊರತುಪಡಿಸಿ ಸಾರ್ವಜನಿಕರು ವೈಯಕ್ತಿಕ ಸಾರಿಗೆ ಕಡೆಗೆ ಬರ್ತಾರೆ. ಇದರಿಂದ ಮತ್ತಷ್ಟು ಸಾರ್ವಜನಿಕ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ. 100%. ಇವಾಗ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಜಯನಗರಿಂದ ಇಲ್ಲಿ ಬರ್ತೀನಿ. ಓಕೆ, ನಾನು ಇಲ್ಲಿ 9 ಕಿಲೋಮೀಟರ್ಸ್ ಆಗುತ್ತೆ. ಒಂದು ಇಂಟರ್ಚೇಂಜ್ ನಾನು ಕೆಂಪೇಗೌಡಲ್ಲಿ ಮಾಡ್ತೀನಿ. ಇಲ್ಲಿ ಬರುವಾಗ 57 ರೂಪೀಸ್ ಕೊಡ್ತೀನಿ ನಾನು. ಓಕೆ, ನಾನು ಅದೇ ಸ್ಕೂಟ್ರಲ್ಲಿ ಬಂದರೆ ನಾನು 50 ಕಿಲೋಮೀಟರ್ಸ್ ಒಂದು ಲೀಟ್ರಿಗೆ 50 ಕಿಲೋಮೀಟರ್ ಇದು ಕೊಡುತ್ತೆ ಮೈಲೇಜು. 18 ರೂಪಾಯಲ್ಲಿ ಬರ್ತೀನಿ. ಎಷ್ಟು ಜಾಸ್ತಿ ಆಯಿತು ಲೆಕ್ಕ ಹಾಕೊಳ್ಳಿ. ಸ್ಟಿಲ್ ಬಿಕಾಸ್ ನನ್ನ ಪ್ಯಾಷನ್ ರೈಲ್ವೇಸ್, ಐ ವಾಂಟ್ ಟು ಸಪೋರ್ಟ್ ಮಾಸ್ ಟ್ರಾನ್ಸ್ಪೋರ್ಟ್, ಐ ಆಮ್ ಯೂಸಿಂಗ್ ಇಟ್. ಇವತ್ತು ನಾನು ಕಲ್ಯಾಣ್ ನಗರ್ಗೆ ಹೋಗಿದ್ದೆ. ಒಂದು ಬ್ಯಾಂಗ್ಳೂರ್ ಮೊಬಿಲಿಟಿ ಮೇಲೆ ಡಿಸ್ಕಷನ್ ಇತ್ತು. ನಾನು ಅಲ್ಲಿ ಹೋದೆ, ನಾನು ಮೆಟ್ರೋಲ್ ಹೋದೆ, ಅಲ್ಲಿಂದ ರ್ಯಾಪಿಡೋ ತೊಗೊಂಡೆ. ನನ್ಗೆ ಜಾಸ್ತಿ ಆಯಿತು ಆದರೂ ನಾನು ಹೋದೆ, ಮೆಟ್ರೋಲೇ ಹೋದೆ. ನಾನು ಸ್ಕೂಟ್ರಲ್ಲಿ ಹೋಗಿದ್ರೆ ನನ್ನ ಎಂಟೈರ್ ಜರ್ನಿ ನನಗೆ ಐ ವುಡ್ ಹ್ಯಾವ್ ಸೇವ್ಡ್ ಅಬೌಟ್ 90 ರೂಪೀಸ್. ಓಕೆ, ಬಟ್ ಮೆಟ್ರೋಗೆ ಸಪೋರ್ಟ್ ಮಾಡೋಣ ನಾವು ಅಂತ ನಾನು ಹಂಗೆ ಹೋದೆ. ನೀವು ಈ ದೃಷ್ಟಿಯಲ್ಲಿ ಥಿಂಕ್ ಮಾಡಬೇಕು. ನಾವು ಪ್ರಸ್ತಾವನೆ ಕೊಡುವಾಗಲೇ ಪಬ್ಲಿಕ್ನ ಹಿತದ ದೃಷ್ಟಿ ನೋಡಿಕೊಂಡು ಅದ್ರ ಜೊತೆ ನಿಮ್ಮ ರಿಕ್ವೈರ್ಮೆಂಟು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ನಿಮಗೆ ಜಾಸ್ತಿ ಹೊರ ಆದರೆ ಸಪೋರ್ಟ್ ಕೇಳಬೇಕು. ಯಾರಿಗೆ? ಸರ್ಕಾರಕ್ಕೆ. ನೋಡಿ ಸರ್ ಇದಿದೆ, ಏನು ಮಾಡೋದು ಅಂತ ಚರ್ಚೆ ನಡಿಬೇಕು. ಸಿ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಡಿಸ್ಕಷನ್. ವಿತೌಟ್ ಡಿಸ್ಕಷನ್ ಯಾವ ಫೈಲು ಮೂವ್ ಆಗಕ್ಕಿಲ್ಲ. ನಿಮ್ಮ BMRCL ಹೋದ್ರು ಅದು UDDಗೆ ಹೋಗುತ್ತೆ, ಅಲ್ಲಿ ಡಿಸ್ಕಷನ್ ಆಗೇ ಆಗುತ್ತೆ. ಸೊ ಆ ಡಿಸ್ಕಷನ್ ಮಾಡುವಾಗ ಎಲ್ಲರೂ ನಮ್ಮ ಜನರ ಹಿತಾಸಕ್ತಿ ನೋಡಿಕೊಂಡು, ಪ್ರಾಣಿಕರ ಅವ್ರ ಫೈನಾನ್ಷಿಯಲ್ ಬರ್ಡನ್ ನೋಡಿಕೊಂಡು ಡಿಸಿಷನು ಆ ಪ್ಯಾರಾಮೀಟರ್ ಡಿಸ್ಕಷನ್ ಮಾಡಿದ್ರೆ ಇಂಥ ಸಮಸ್ಯೆ ಬರಲ್ಲ. ಇವಾಗ ನಾನು ಈಗ ಸರ್ ಈಗಿರೋ ಪ್ರಶ್ನೆ, ದರ ಏರಿಕೆ ಮಾಡಿ BMRCL ಅವರು ಆದೇಶ ಹೊರಡಿಸಿದ್ದಾರೆ. ಸೋಮವಾರದಿಂದ ಗರಿಷ್ಠ 5 ರೂಪಾಯಿ, ಕನಿಷ್ಠ 1 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಈ ದರವನ್ನು ಇಳಿಕೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸಿದ್ದರಾಮಯ್ಯನವರು ಮತ್ತು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಸಾರ್ವಜನಿಕ ಹಿತಾಸಕ್ತಿ. ನಾನು ಒಂದು ಮಾತು ಹೇಳ್ತೀನಿ, ಮನಸ್ಸಿದ್ರೆ ಮಾರ್ಗ ಎಲ್ಲವೂ ಹುಡುಕ್ಬೋದು. ಒಂದು ಮತ್ತು ಇದಕ್ಕೆ ಉದಾಹರಣೆ, ನಾನು ಪೇಪರ್ ಓದಿದ್ದು, ನನ್ನ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ. ಓಕೆ, ಡಾಕ್ಯುಮೆಂಟ್ ಇಲ್ಲದೆ ನನ್ನ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಪೇಪರ್ ಓದಿರೋದು, ಪ್ರಕಟಣೆ ಆಗಿರೋದು ಓದಿ ನಾನು ಸ್ಕ್ರೀನ್ ಶಾಟು ಹಿಡಿದಿದ್ದೀನಿ. ಓಕೆ, ಈ ತಮಿಳ್ನಾಡಿನಲ್ಲಿ ಇಡಿ ಪಳನಿಸ್ವಾಮಿ ಅಂತ ಇದ್ರು. ಅವ್ರು ಒಂದ್ಸತಿ ಜಾಸ್ತಿ ಆಗುತ್ತೆ ಅಂತ ಅವರು ಡೆಫರ್ ಮಾಡಿದ್ರು. ಓಕೆ, ಅದು ಮಾಡಬಹುದು, ಇಲ್ಲ ಅಂತಲ್ಲ. ಯಾಕಂದ್ರೆ ಸ್ಟೇಟ್ ಸಬ್ಜೆಕ್ಟು, ಸೆಂಟ್ರ್ ಜಾಸ್ತಿ ಕೈ ಹಾಕಕ್ಕಿಲ್ಲ. ಓಕೆ, ಒಂದು. ಆಮೇಲೆ DMRCL ಅಂದರೆ ಡೆಲ್ಲಿ ಮೆಟ್ರೋ ಕಾರ್ಪೊರೇಷನ್ನು ಇದೇ ಅವ್ರಿಗೂ ಈ ದರ ನಿಗದಿ ಮಾಡಿದ್ರು. ಅವ್ರು ಲೇಟಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆಯ್ತಾ? ಸೊ ಉದಾಹರಣೆಗಳು ಇದೆ, ಇಲ್ಲ ಅಂತಲ್ಲ.
ನಾನು ಇಷ್ಟೇ ಯಾವಾಗ ಮಾಡುವಾಗಲೂ BMRCL ನೋಡಿ ಒಂಥರ ಇಂಥರ ಪರಿಸ್ಥಿತಿ ತರೋದು ಬೇಡ. ಆಮೇಲೆ ಆ ಫೇರ್ ಫಿಕ್ಸೇಷನಲ್ಲಿ ಹೆಂಗೆ ಇವರಿಗೆ ಪ್ರತಿ ವರ್ಷ ಆಟೋ ಕೊಟ್ಬಿಟ್ರೋ ನನಗೆ ಗೊತ್ತಿಲ್ಲ. ಸೊ ಅದು ಆ ಕಮಿಟಿ ಅದು ಪ್ರತಿ ವರ್ಷ ಹಿಂಗೆ ಆಟೋಮೆಟಿಕ್ ಆಗಿಬಿಟ್ರೆ ನೀವು ಲೆಕ್ಕ ಹಾಕೊಳ್ಳಿ, ಎವ್ರಿ ಇಯರ್ 5% ಅಂದರೆ ಜೋಡಿಸ್ಕೊಂಡು ಹೋಗಿ 95ಗೆ ತಿರ್ಗಾ 5% ಜೋಡಿಸ್ಕೊಳ್ಳಿ. ಹೌದೌದು. ಸೊ ಪ್ರತಿ ವರ್ಷ ದರ ಹೆಂಗೆ ಜಾಸ್ತಿ ಆಗ್ಬಿಟ್ರೆ ಹೆಂಗೆ? ದರ್ ಶುಡ್ ಬಿ ಸಮ್ ಪ್ಯಾರಾಮೀಟರ್. ಆ್ಯಂಡ್ ನೀವು ರೈಡರ್ಶಿಪ್ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಕಾಸ್ಟ್ ಎಸ್ಕಲೇಷನ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಪ್ರಾಜೆಕ್ಟ್ಸ್ ಆನ್ ಟೈಮ್ ಕ್ಲಿಯರ್ ಮಾಡಿ, ಕಂಪ್ಲೀಟ್ ಮಾಡಿ, ಉದ್ಘಾಟನೆ ಮಾಡಿ, ಅದಕ್ಕೆ ಜನರಿಗೆ ಓಡಾಡೋಕ್ಕೆ ಆ ಪ್ರಾಜೆಕ್ಟ್ ಬಿಡಿ. ಜೊತೆಲಿ ನೀವು ನಿಮ್ಮ ಎಕ್ಸ್ಪೆನ್ಸಸ್ಸು ಕಮ್ಮಿ ಮಾಡಬೇಕು. ಇವಾಗ ಹೆಂಗೆ ಮಾಡ್ಬೋದು ಅಂದರೆ, ಶಾಂತಿನಗರಲ್ಲಿ ಅವ್ರದ್ದೊಂದು ಆಫೀಸ್ ಕಚೇರಿ ಇದೆ, ಅದು ನಾವು ನಾಡಪ್ರಭುವಲ್ಲಿ ಶಿಫ್ಟ್ ಮಾಡ್ಬೋದು. ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ ಫಸ್ಟು. ಆಮೇಲೆ ಎಂಟೈರ್ ಆಫೀಸು ಅವ್ರ 2-3 ಕಡೆ ಆಫೀಸ್ ಇದೆ, ಅದನ್ನ ಅಲ್ಲಿ ಶಿಫ್ಟ್ ಮಾಡ್ಬೋದು. ಇನ್ ಒನ್ ಎಂಟೈರ್ ಬಿಲ್ಡಿಂಗ್ ಎವ್ರಿಥಿಂಗ್ ವಿಲ್ ಬಿ ದ್ಯಾಟ್. ಕೋಟ್ಯಾಂತರ ರೂಪಾಯಿ ಅಲ್ಲೂ ಸೇವ್ ಆಗುತ್ತೆ. ದಟ್ ಸಿ ಯು ಹ್ಯಾವ್ ಟು ಬಿ ವೆರಿ ಕ್ಯಾಲ್ಕುಲೇಟಿವ್. ಓಕೆ, ಇದು ಒಂದು. ಮತ್ತು ಬೇರೆ ಕಡೆಯಿಂದ ಇವಾಗ ಕಾರ್ಗೋ ಟ್ರೈನ್ಸ್ ಚಾಲೂ ಮಾಡ್ಬೋದು. ಸಿ ಯು ಕ್ಯಾನ್, ನಾನು 15 ತಿಂಗಳಿಂದ ಹೇಳಿರೋ ಡೆಲ್ಲಿ ಮೆಟ್ರೋ ದೇ ಆರ್ ಆಲ್ರೆಡಿ ಸ್ಟಾರ್ಟೆಡ್. ನಾನೇನು ಹೇಳ್ತೀನಿ, ಅದಕ್ಕೊಂದು ಸ್ಟಡಿ ಮಾಡಿ. ನೀವು ಹಾಗೆ ಮಾಡೋದು ಬೇಡ, ಎಕ್ಸ್ಪರ್ಟ್ ಕಮಿಟಿ ಒಂದು ಅಪಾಯಿಂಟ್ ಮಾಡಿ ಆದಷ್ಟು ಬೇಗ ಹತ್ತಲ್ಲ. ಇವಾಗ ನಿಮ್ಮ ನೆಟ್ವರ್ಕ್ ಚೆನ್ನಾಗಿದೆ, ನೀವು ಎಲ್ಲೂ ಡ್ಯಾಮೇಜ್ ಆದಂಗೆ ಬಾಕ್ಸಲ್ಲಿ ಪ್ಯಾಕ್ ಹಾಕಿರೋ ಕಾರ್ಗೋನ ಪಾರ್ಸಲ್ನ ನೀವು ಮೂವ್ಮೆಂಟ್ ಮಾಡ್ಬೋದು. ಅದು ನೀವು ಪೀಕ್ ಅವರಲ್ಲಿ ಮಾಡಿ ಅಂತ ಹೇಳ್ತಿಲ್ಲ. ನೀವು ಬೆಳಗ್ಗೆ ಮತ್ತು ರಾತ್ರಿ ಇಲ್ಲೂ ನಿಮಗೆ ದುಡ್ಡು ರೆವೆನ್ಯೂ ಜನರೇಟ್ ಆಗುತ್ತೆ. ನನಗೆ ಈ ಪ್ರಶ್ನೆಗೆ, ಈಗ ಬೈಸಿಕಲನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡಬೇಕು ಅಂತ ಅದಕ್ಕೊಂದಿಷ್ಟು ಸಬ್ಸಿಡಿಗಳಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ದೇಶಾದ್ಯಂತ ಡೀಸೆಲ್ ಪೆಟ್ರೋಲ್ ವಾಹನಗಳನ್ನು ಬಳಕೆ ಕಡಿಮೆ ಮಾಡಬೇಕು, ಎಲೆಕ್ಟ್ರಿಕ್ ವಾಹನಗಳಿಗೆ ಜನರು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಅವುಗಳನ್ನು ಬೈ ಮಾಡುವಾಗ ಕೆಲವೊಂದಿಷ್ಟು ಸಬ್ಸಿಡಿಗಳಿದೆ. ಅದೇ ದೃಷ್ಟಿಯಿಂದ ಸಾರ್ವಜನಿಕ ಸಾರಿಗೆ ಹಿತದೃಷ್ಟಿಯಿಂದ ಮೆಟ್ರೋದಲ್ಲಿ ಪ್ರಯಾಣಕ್ಕೆ ಸಾರ್ವಜನಿಕರಿಗೆ ಒಂದು ಸಬ್ಸಿಡಿ ಕೊಡೋ ಪ್ರಯತ್ನ ಆಗ್ಬೋದಾ? ಅವಕಾಶಗಳಿದೆಯಾ? ಅಲ್ಲ, ಈ ಮೆಟ್ರೋ ಆ್ಯಕ್ಟಲ್ಲಿ ಅಂಥದ್ದೇನಿಲ್ಲ. ಓಕೆ, ಮೆಟ್ರೋ ಆ್ಯಕ್ಟಲ್ಲಿ ಯಾವ ಪಾಲಿಸಿನೂ ಇಲ್ಲ ಸಬ್ಸಿಡಿ ಕೊಡಬೇಕು ಅಂದರೆ. ಬಟ್ ನಾರ್ಮಲಿ ರಾಜ್ಯ ಸರ್ಕಾರ ತನ್ನ ರಾಜ್ಯದಲ್ಲಿ ಅದನ್ನ ಅವರು ಮಾಸ್ ಟ್ರಾನ್ಸ್ಪೋರ್ಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಒಂದು ಇರಬೇಕು. ಸಿ ದಟ್ ಶುಡ್ ಬಿ ದ ಅಜೆಂಡಾ ಆಲ್ಸೋ, ದಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಆಲ್ಸೋ. ಅದು ಯಾವುದೇ ರಾಜ್ಯ ಸರ್ಕಾರ ಇರಲಿ, ನಮ್ಮ ಕರ್ನಾಟಕದಿರಲಿ, ಚೆನ್ನೈದಿರಲಿ, ಡೆಲ್ಲಿದಿರಲಿ, ಮಧ್ಯಪ್ರದೇಶದಿರಲಿ, ಆ ಒಂದು ಸ್ಥಿತಿ ಇರಬೇಕು. ಅದೊಂದು ಏನಂತಾರೆ, ದಟ್ ಶುಡ್ ಬಿ ದರ್ ಮೋಟೋ. ಹಿತಾಸಕ್ತಿ ಮೇಲಾಗಬೇಕು. ಇಟ್ ಶುಡ್ ಬಿ ಅಫೋರ್ಡಬಲ್. ನಾಳೆ ಏನಾಗುತ್ತೆ, ನಿಮಗೆ ನೀವು ನೋಡ್ತೀರಾ ಆಲ್ವೇಸ್ ಆಪ್ಷನ್ ನೋಡೋಕೆ, ಯಾರೇ ಹೋಗ್ಲಿ, ಇದು 100 ರೂಪೀಸ್ ಆಗ್ತಾ ಇದೆ, ನನಗೆ ಸೇಮು ಈ ಲೆನ್ಸ್ ಕಾರ್ಟಲ್ಲಿ ತೊಗೊಂಡ್ರೆ ಇಷ್ಟಾಗತ್ತೆ, ಇನ್ನೊಂದು ಅಂಗಡಿಯಲ್ಲಿ ತೊಗೊಂಡ್ರೆ ಇಷ್ಟಾಗತ್ತೆ ಅಂತ ನೀವು ಚರ್ಚೆ ಮಾಡ್ತೀರಾ. ಯಾಕೆ ಗೊತ್ತಾ, ಅಂಥವರು ಇದ್ದಾರೆ. ಸೊ ಆ ವರ್ನರಬಲ್ ಸೆಕ್ಷನ್ ನೋಡಬೇಕು. ಮತ್ತು ಇವಾಗ ನೀವು ನೋಡಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇನ್ನೂ ಜಾಸ್ತಿ ಮಾಡ್ತಿಲ್ಲ. ನಾವು ಅವ್ರಿಗೆ ಪದೇ ಪದೇ ಅವ್ರ ಗಮನಕ್ಕೆ ತಂದಿದ್ವಿ, ನೋಡಿ ನೀವು ಜಾಸ್ತಿ ಮಾಡಿ. ನಮ್ದೇನು ಗೊತ್ತಾ, ರೈಡರ್ಶಿಪ್ ಜಾಸ್ತಿ ಆಗಬೇಕು. ರೈಡರ್ಶಿಪ್ ಜಾಸ್ತಿ ಆದರೆ ಅವರು ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಅವಾಗ BMRCL ಬಿಕಮ್ ಸ್ಟ್ರಾಂಗ್. ನಾವು ನಮ್ಮ ಮೆಟ್ರೋ ಅಂತ ಕೇಳ್ತೀವಿ, ಒಂದು ಭಾವನಾತ್ಮಕ ಒಂದು ಸಂಬಂಧ ಇದೆ. ನಮ್ಮ ಆ ರೀತಿಯಾದಂತ ಭಾವನಾತ್ಮಕ ಸಂಬಂಧ ಇದೆ. ನೀವು ಕೂಡ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಯ್ದುಕೊಂಡು ದರವನ್ನು ನಿಗದಿ ಮಾಡಬೇಕು. ನೀವು ಇದು ಫಸ್ಟ್ ನೀವು ಥಿಂಕ್ ಮಾಡೋದು ಆ ಆಂಗಲ್ ಅಲ್ಲಿ ಥಿಂಕ್ ಮಾಡಬೇಕು. ನೀವು ರಾಜ್ಯ ಸರ್ಕಾರಕ್ಕೂ ಆ ಗಮನ ತರಬೇಕು. ಸರ್, ಹಿಂಗಿದೆ ಪರಿಸ್ಥಿತಿ, ಹಿಂಗಿದೆ, ಇವಾಗ ಇದಕ್ಕೆ ಏನ್ ಮಾಡಕ್ಕಾಗತ್ತೆ, ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಇಶ್ಯೂ ಅಂತ ಅಡಿಷನಲ್ ಚೀಫ್ ಸೆಕ್ರೆಟರಿ ಲೆವೆಲ್ ಮತ್ತೆ ಬೇರೆ ಬೇರೆ ಫೈನಾನ್ಷಿಯಲ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಲೆವೆಲ್ ಚರ್ಚೆ ಮಾಡಿಕೊಂಡು, ಫೈನಾನ್ಸ್ ಅವರು ಒಬ್ಬರು ಮೆಂಬರ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮಂತ ಅಸೋಸಿಯೇಷನ್ನು ಯಾರು ತುಂಬಾ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಆ ಫೇರ್ ಫಿಕ್ಸೇಷನ್ ಕಮಿಟಿಲಿ ಒಂದು ಮೆಂಬರ್ ಮಾಡಿ ಅಂತ ಇವತ್ತೇ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮತ್ತು MDK BMRCL ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸ್ಟೇಕ್ ಹೋಲ್ಡರ್ ಮೀಟಿಂಗ್ ನೀವು ಕರೀರಿ. ಲಾಂಗ್ ಟೈಮ್ ಆಯಿತು ಸ್ಟೇಕ್ ಹೋಲ್ಡರ್ ಮೀಟಿಂಗ್ ಮಾಡಿಲ್ಲ. ದಯವಿಟ್ಟು ನಮ್ಮನ್ನು ಕರೆದು ಮಾತಾಡಿಸಿ, ನಮ್ಮನ್ನು ನಿಮ್ಮ ಏನೇನು ಮಾಡ್ತಾ ಇದ್ದೀರಾ ಅಂತ ನಮಗೂ ಒಂದು ತಿಳಿಸಿ, ನಾವು ನಿಮಗೆ ಸಲಹೆಯನ್ನು ಕೊಡ್ತೀವಿ. ಆ ಸಲಹೆಯನ್ನು ಒಳ್ಳೆಯದಾಗಿ ಸಲಹೆಯನ್ನು ನೀವು ತಗೊಳ್ಳಿ ಅಂತ. ಆ ಸಬರ್ಬನ್ ರೈಲು 1963ಇಂದ ಚರ್ಚೆ 70, 80, 90, 2000 ದಶಕದಲ್ಲಿ ಒಂದು ರಿಪೋರ್ಟ್ ಮಾಡಿತು ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟು. ಇದೇ ಅರ್ಬನ್ ಡೆವಲಪ್ಮೆಂಟು 990 crores ಪ್ರಾಜೆಕ್ಟ್ ಒಂದು
ರಿಪೋರ್ಟ್ ತಯಾರು ಮಾಡ್ತು. ಅದರಲ್ಲಿ 33% ಕೇಂದ್ರ ಸರ್ಕಾರ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, 33% ಅರ್ಬನ್ ಡೆವಲಪ್ಮೆಂಟ್, 33% ರಾಜ್ಯ ಸರ್ಕಾರ. ಇದು ಅವತ್ತೇ ಸಬರ್ಬನ್ ರೈಲ್ ಮಾಡಿದರೆ ಮ್ಯಾಕ್ಸಿಮಮ್ 1500 crore ಆಗ್ಬಿಡ್ತಿತ್ತು. ಇವತ್ತು ಪರಿಸ್ಥಿತಿ ಏನಿದೆ, ಸ್ಯಾಂಕ್ಷನ್ ಮಾಡುವಾಗ 15,767 crores. ಅದರ ಗಡುವು ಏನಿತ್ತು, ಅದು ಸ್ಯಾಂಕ್ಷನ್ ಆಗಿದ್ದು 2020ನಲ್ಲಿ, ಇನಾಗ್ರೇಷನ್ ಆಗಿದ್ದು 2022. ನೋಡಿ, 2 ವರ್ಷ ಗ್ಯಾಪ್. ಆಮೇಲೆ 40 months ಟೈಮ್ ಕೊಟ್ಟಿತ್ತು. ಆ 40 months ಅಲ್ಲಿ ಆಗಲಿಲ್ಲ. ಇವಾಗ ಹೊಸ ಡೆಡ್ಲೈನು 2030. ಇವಾಗ ಇಲ್ಲಿ ನೋಡಿ, ಒಂದು ದೊಡ್ಡ ಆಘಾತ ಏನಾಗಿದೆ ಅಂದರೆ 15,000 ಕೋಟಿದ್ದು ಇವತ್ತು ಆ ಪ್ರಾಜೆಕ್ಟು ನಾನು ಅಸೆಸ್ಮೆಂಟ್, ಜಸ್ಟ್ ನನ್ನ ಅನಾಲಿಸಿಸಲ್ಲಿ 1 ಡಬಲ್ ಆಗತ್ತೆ. ಅವ್ರು ಎಷ್ಟು ಬೇಕಾದ್ರೆ ರಿವೈಸ್ ಮಾಡ್ಕೊಳ್ಳಿ, ನೀವು ಫೈನಲ್ ಪ್ರಾಜೆಕ್ಟ್ ಆದಾಗ ಎಷ್ಟಾಗುತ್ತೆ. ಟ್ರಾನ್ಸ್ಪೋರ್ಟ್ಗೆ ನೀವು ಅವಶ್ಯಕತೆ ಕೊಡೋದಾಗಿ ಲ್ಯಾಂಡ್ ತಗೋಬೇಕು. ಅವತ್ತು ಲ್ಯಾಂಡ್ ತಗೊಂಡಿದ್ರೆ ಆ ರೇಟ್ ಬೇರೆ ಇತ್ತು, ಇವತ್ತು ರೇಟ್ ಬೇರೆ ಇದೆ. ಸೊ ನೀವು ಯಾವತ್ತು ಮಾಸ್ ಟ್ರಾನ್ಸ್ಪೋರ್ಟ್ಗೆ ಆದ್ಯತೆ ಕೊಡಿದ್ರೆ, ಮತ್ತೆ ಅದಕ್ಕೆ ಮುತುವರ್ಜಿ ತಗೊಂಡು ಕಾಮಗಾರಿ ಶುರು ಮಾಡಿ, ಮತ್ತೆ ಅದಕ್ಕೆ ಟೆಂಡರ್ ಕರೆದು ಲ್ಯಾಂಡ್ ಎಲ್ಲ ಅಕ್ವೈರ್ ಮಾಡಿದ್ರೆ, ನೋಡಿ ಇವತ್ತು ಅದು ದೊಡ್ಡ ಆ ಮಾಸ್ ಟ್ರಾನ್ಸ್ಪೋರ್ಟ್ ಬಂದ್ರೆ ನಿಮ್ಮ ಹೊರ ವಲಯದೆಲ್ಲ ನಗರಕ್ಕೆ ಒಂದು ಅನುಕೂಲ ಆಗುತ್ತೆ. ಅದು ಇಟ್ ವಿಲ್ ಬಿ ಚೀಪರ್ ದೆನ್ ಮೆಟ್ರೋ. ಸೊ ನನ್ನ ಒಂದು ರಿಕ್ವೆಸ್ಟು, ನಾವು ಆಸ್ ಎ ಬ್ಯಾಂಗ್ಳೂರ್ ಮೆಟ್ರೋ ಅಂಡ್ ಸಬರ್ಬನ್ ರೈಲ್ ಪ್ಯಾಸೆಂಜರ್ ಅಸೋಸಿಯೇಷನ್, ದಯವಿಟ್ಟು ಮಾಸ್ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಆದ್ಯತೆ ಕೊಡಿ, ಫಂಡ್ಸ್ ಕೊಡಿ, ಸಪೋರ್ಟ್ ಕೊಡಿ. ಅದನ್ನ ಬೇಗ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಸರ್ಕಾರಕ್ಕೂ, ಕೇಂದ್ರ ಸರ್ಕಾರಕ್ಕೂ, BMRCLಗೂ 3 ಜನಕ್ಕೂ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೋಮವಾರದಿಂದ ನಮ್ಮ ಮೆಟ್ರೋ ದರ 5% ಏರಿಕೆ ಆಗ್ತಾ ಇದೆ. ಜನಸಾಮಾನ್ಯರು ಈ ಹಿಂದೆ ಮೆಟ್ರೋ ದರ ಏರಿಕೆಯಾದಾಗ 13% ಜನ ಮೆಟ್ರೋ ಬಳಕೆಯನ್ನು ತಗ್ಗಿಸಿದ್ರು, ಬೇರೆ ಬೇರೆ ಅವಕಾಶಗಳನ್ನು ಅವರು ಬಳಸ್ಕೊಂಡಿದ್ರು. ಈ ಬಾರಿ ಜನಸಾಮಾನ್ಯರು ಏನು ಮಾಡ್ತಾರೆ? ಈಗಾಗಲೇ ಇದರ ವಿರುದ್ಧ ಆಕ್ರೋಶ ಶುರುವಾಗಿದೆ. ಇದರ ನಡುವೆ ರಾಜ್ಯ ಸರ್ಕಾರದ ಮೇಲೆ ಅವರು, ಕೇಂದ್ರ ಸರ್ಕಾರದ ಮೇಲೆ ಇವರು ಬಟ್ಟು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಜನ ಮಾತ್ರ ಹೈರಾಣ ಆಗ್ತಿದ್ದಾರೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಮುಖಾಮುಖಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.